ಹಲೋ ಹಾಯ್ ನಮಸ್ಕಾರ. ಏರ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ? ಐ ಹೋಪ್ ಯು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ಲು ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಹಲಸಂಡೆ ಪಲ್ಯ. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು, ಬ್ಯಾಚುಲರ್ಸ್ ಮಾಡ್ಕೋಬೋದು, ಹೊಸದಾಗಿ ಅಡಿಗೆ ಮಾಡೋರು ಇದನ್ನು ಮಾಡ್ಕೋಬೋದು. ಇದು ಊರಲ್ಲಿ ಸಿಗುವಂತಹ ಬೀನ್ಸು. ನೀವು ಬೇಕಾದರೆ ಮಾರ್ಕೆಟ್ಗೆ ಬರುತ್ತಲ್ಲ ನಾರ್ಮಲ್ ಬೀನ್ಸು, ಅದನ್ನು ಯೂಸ್ ಮಾಡ್ಕೋಬೋದು. ಅಥವಾ ಹಲಸಂಡೆ ಬರುತ್ತೆ, ಒಂದು ಲಾಂಗ್ ಬೀನ್ಸ್ ಇರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನಾನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕು ನಿಮ್ಮ ಇಷ್ಟ. ಅದಾಗಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕಲೇಬೇಕು ಅಂತ ಇಲ್ಲ, ಬಟ್ ಯಾಕೆ ಹಾಕೋತಾ ಇದ್ದೀನಿ ಅಂದರೆ ತುಂಬ ಹುಳಗಳು, ತುಂಬ ಕೀಟಾಣುಗಳು ಓಡಾಡ್ತಾ ಇರ್ತವೆ. ಸೊ ಅದು ಯಾವುದೇ ಥರ ನಮಗೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನೀಟಾಗಿ ವಾಶ್ ಮಾಡ್ಕೋತೀನಿ. ಅದು ಉಪ್ಪು ಹಾಕ್ಕೊಂಡು ಸ್ವಲ್ಪ ಇಟ್ಟು ವಾಶ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿದ ಮೇಲೆ ಅದಕ್ಕೆ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಅರ್ಧ ನೀರು ತೊಗೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಇದು ಏನಕ್ಕೆ ಕುಡಿಯೋದಕ್ಕೆ ಬಿಡ್ಬೋದು, ಕೆಲವರು ತುಂಬ ಆಯಿಲಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾರೆ, ಅದನ್ನು ಮಾಡ್ಕೋಬೋದು. ಬಟ್ ನನಗೆ ಏನಕ್ಕೆ ಅಂದರೆ ನಾವು ಹೆಲ್ದಿ ರೆಸಿಪಿ ಮಾಡ್ತಾಯಿದ್ದೀವಿ, ಒಂದು ಆಯಿಲ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಆ ರೀಸನಿಗೋಸ್ಕರ ಇದನ್ನು ಈ ಥರ ನಾವು ಕ್ಲೋಸ್ ಮಾಡಿಬಿಟ್ಟು ಈ ಥರ ಕುದಿಯೋದಕ್ಕೆ ಅಂದರೆ ಬೇಯೋದಕ್ಕೆ, ಬಾಯ್ಲ್ ಆಗೋಕ್ಕೆ ಬಿಟ್ಬಿಡ್ತೀವಿ. ಅದು ಬಾಯ್ಲ್ ಆಗುವಷ್ಟರಲ್ಲಿ ನಾವು ಏನೇನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು ಆನಿಯನ್ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಆನಿಯನ್ ಇದೆ. ಇದನ್ನು ನೀಟಾಗಿ ಚೋಪ್ಡು ಅಂತ ಹೇಳಿದ್ರೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ತೆಗೆದಿಡಬೇಕು. ಅದಾಗಿದ್ಮೇಲೆ 6-7 ಹಸಿಮೆಣಸಿನಕಾಯಿ, ಮಿರ್ಚಿ, ಚಿಲ್ಲಿ, ಹಸಿ ಅಂತಾರೆ ಗ್ರೀನ್ ಚಿಲ್ಲಿ ಅಂತ ಹೇಳ್ತೀವಲ್ಲ, ಸೊ ಅದನ್ನು ತೊಗೋಬೇಕು. ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ, 2 ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕುಟ್ಟಣಿಕೆ ಬರುತ್ತಲ್ಲ, ಕುಟ್ಟಣಿಕೆ ಆಗಿರ್ಬೋದು ಅಥವಾ ಕಲ್ಲಾಗಿರ್ಬೋದು, ಅರಿತಾರೆ ಕೆಲವರು. ಸೊ ನಾನು ಕುಟ್ಟಣಿಕೆ ಹಾಕೋತಾ ಇದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ 1 ಇಂಚ್ ಗಾತ್ರದಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಒಂದು 10-15 ಏನದು ಕಾಳುಮೆಣಸು, ಕರಿಮೆಣಸಿನ ಹೇಳ್ತಾರೆ ಅದಕ್ಕೆ, ಪೆಪ್ಪರ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ತುಂಬ ಸಾಫ್ಟ್ ಮಾಡೋಂಗಿಲ್ಲ, ದರಿಯಾಗಿ ಅದನ್ನು ಕುಟ್ಟಣಿಕೆಯಲ್ಲಿ ಕುಟ್ಟಬೇಕು. ಕುಟ್ಟಣಿಕೆಯಲ್ಲಿ ಕುಟ್ಟಿದ ಮೇಲೆ ನೋಡಿ ಇಷ್ಟು ಸಾಕು. ಇದಕ್ಕಿಂತ ಏನು ತುಂಬ ನಿಮಗೆ ಏನಾದರೂ ಮೆಣಸಿನ್ಕಾಯಿ ಬಾಯಿಗೆ ಸಿಗಬಾರ್ದು ಆ ಥರ ಏನಾದರೂ ಇದ್ದರೆ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕುಟ್ಬೋದು. ನಾನೊಂದು ಸ್ವಲ್ಪ ತೆಂಗಿನಕಾಯಿ ತೊಗೋತಾ ಇದ್ದೀನಿ. ತೆಂಗಿನಕಾಯಿ ತಿನ್ನೋರು, ಇಷ್ಟಪಡೋರು ಯೂಸ್ ಮಾಡ್ಕೋಬೋದು, ಇಲ್ಲ ನಿಮಗೆ ಬೇಡ ಅಂದರೆ ಅದನ್ನ ಸ್ಕಿಪ್ನೂ ಮಾಡ್ಕೋಬೋದು, ಅದು ಆಪ್ಷನಲ್ಲು. ಸೊ ನನಗೆ ಏನು ಹಲಸಂಡೆ ಮಾಡ್ತಾಯಿದ್ದೀನಿ ಪಲ್ಯ, ಅದಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಅದಾಗಿದ್ಮೇಲೆ ಒಂದು ಚಿಕ್ಕ ಲಿಂಬೆಹಣ್ಣು ಗಾತ್ರದಷ್ಟು ದೊಡ್ಡದು ಟ್ಯಾಮ್ರಿಂಡ್ ಹುಳಿ, ಇದನ್ನು ಯೂಸ್ ಮಾಡಿಕೊಂಡು ನಾನು ನೆನೆಸಿ ಇಡ್ತಾ ಇದ್ದೀನಿ. ಯಾಕಂದರೆ ಅದು ಫುಲ್ಲು ಮೆದು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅಷ್ಟು ರೆಡಿ ಮಾಡುವಷ್ಟರಲ್ಲಿ ಇಲ್ಲಿ ಬೆಂದೇ ಬಿಡ್ತೀವಿ. ಯಾಕಂದರೆ ಹಲಸಂಡೆ ತುಂಬ ಬೇಗ ಬೆಂದ್ಬಿಡುತ್ತೆ ನೋಡಿ. ಹಿಂಗೆ ಮುಟ್ಟಿದರೆ ನೋಡಿ 2 ಭಾಗ ಆಗಿಬಿಡುತ್ತೆ, ತುಂಬ ಬೇಗ ಬಾಯ್ಲ್ ಆಗೋದ್ರಿಂದ. ಸೊ ಅದನ್ನು ನೀವು ಕುಕ್ಕರಿಗೆ ಹಾಕೋ ವಿಸಿಲ್ ತೆಗೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಬೇಯೋದಕ್ಕೆ ಬಿಡ್ಬೋದು. ಒಂದು ಚಿಕ್ಕ ಪಾತ್ರೆ ತೊಗೊಂಡು ಒಂದು 1/2 ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡು ಆ ತೆಂಗಿನಕಾಯಿ ಏನು ತೆಗೆದಿಟ್ಟಿದ್ವಿ ನೋಡಿ ಅದನ್ನು ಹುರಿತಾ ಇದ್ದೀನಿ. ಅದನ್ನು ಕಂದು ಬಣ್ಣಕ್ಕೆ ಬರುವಷ್ಟು ಹುರಿಬೇಕು ನೋಡಿ, ಕಂದು ಬಣ್ಣಕ್ಕೆ ಬರುತ್ತೆ. ಕೆಲವರೆಲ್ಲ ಇದನ್ನು ಉರಿಯಲ್ಲ, ಡೈರೆಕ್ಟಾಗಿ ಹಾಕ್ತಾರೆ. ನಿಮ್ಗೆ ಇಷ್ಟ ಇದ್ದರೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ನಾನು ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಅದನ್ನು ಡೈರೆಕ್ಟ್ ಹಾಕೋದು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹುರ್ಕೊಂಡ್ಬಿಟ್ಟು ಹಾಕಿ ಚೆನ್ನಾಗಿರುತ್ತೆ. ಸೊ ಅದನ್ನು ನೋಡಿ ಇದು ಬೆಂದಿದೆ. ಅದು ಉರಿಯೋಷ್ಟರಲ್ಲಿ ಬೆಂದಿರುವಂತಹ ಏನು ಹಲಸಂಡೆ ಇದೆ ನೋಡಿ ಅದನ್ನು ಪಾತ್ರೆಗೆ ತೆಗೆದಿಟ್ಬಿಡಿ. ಇವಾಗ ಒಂದು ಸ್ಪೂನಷ್ಟು, ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆನ ತೊಗೊಂಡು ಅದು ಸ್ವಲ್ಪ ಬಾಯ್ಲ್ ಆಗಿದ ಮೇಲೆ ಅದಕ್ಕೆ ಜೀರಿಗೆ, ಕರಿಬೇವು, ಆಗಲೇ ನಾವು ಕುಟ್ಟಿರುವಂಥ ಹಸಿಮೆಣಸಿನ್ಕಾಯಿ,
ಬೆಳ್ಳುಳ್ಳಿ, ಶುಂಠಿ ಮತ್ತು ಕರಿಮೆಣಸು ಏನಿತ್ತು ನೋಡಿ, ಪೆಪ್ಪರು, ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಅದರ ಹಸಿ ಘಾಟು ಹೋಗುವಷ್ಟು ನಾವು ಅದನ್ನು ಫ್ರೈ ಮಾಡ್ಕೋಬೋದು, ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಸರಿನಾ. ಸೊ ಇದು ಫ್ರೈ ಮಾಡ್ಕೋಬೇಕು ಈ ಥರ. ಇದು ಹಸಿ ಘಾಟು ಹೋಗಿದ್ದ ಮೇಲೆ ನೋಡಿ ಹಸಿ ವಾಸನೆ ಹೋಗ್ತಾ ಇದೆ. ಇವಾಗ ಫ್ರೈ ಆಗ್ತಾ ಇದೆ. ಸ್ವಲ್ಪ ಫ್ರೈ ಆಗಬೇಕು. ನೀಟಾಗಿ ನೋಡ್ಕೊಳ್ಳಿ, ಇದೇ ಮೇಯ್ನ್ ಇರೋದು. ಯಾಕಂದರೆ ಇದು ಹಸಿಗಟ್ಟು ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಇದು ಹೋಗಿದ ಮೇಲೆ ನೀವು ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ನ ಹಾಕ್ಕೋಬೇಕು, ಈರುಳ್ಳಿನ ಹಾಕ್ಕೋಬೇಕು. ಇದು ಹಾಕ್ಕೊಂಡು ಆನಿಯನನ್ನು ಕಂದು ಬಣ್ಣ ಪಿಂಕ್ ಬರುವಷ್ಟು ಅದನ್ನು ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಮಾಡಿದ ಮೇಲೆ 1 ಟೀ ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. ಅದು ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಸಾಕಾಗುತ್ತೆ. ಇದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಯಾವಾಗಲೂ ಮಸಾಲ ಹಾಕುವಾಗ ಫ್ಲೇಮ್ ಏನಿರುತ್ತೆ ನೋಡಿ, ಬೆಂಕಿ ಉರಿ ಏನಿರುತ್ತೆ ನೋಡಿ, ಅದನ್ನು ತುಂಬ ಝೀರೋದಲ್ಲಿ ಇಡಬೇಕು, ಅಂದರೆ ಲೋ ಫ್ಲೇಮಲ್ಲಿ ಇಡಬೇಕು, ಇಲ್ಲಾಂದರೆ ಸುಟ್ಟೋಗಿಬಿಡುತ್ತೆ. ಆ ರೀಸನ್ಗೋಸ್ಕರ ಅದನ್ನು ತುಂಬ ಕಡಿಮೆ ಇಟ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೋಡಿ ಚೆನ್ನಾಗಿ ಫ್ರೈ ಆಗ್ತದೆ ಆನಿಯನ್ ಜೊತೆ. ಸೊ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇಲ್ಲಿ ಏನು ಅಬ್ಸರ್ವ್ ಮಾಡ್ತಿದ್ದೀರಂದರೆ, ಇಲ್ಲಿ ಜಾಸ್ತಿ ಮಸಾಲ ಹಾಕಿಲ್ಲ, ಜಾಸ್ತಿ ಆಯಿಲು ಹಾಕಿಲ್ಲ. ಈಗ ಟ್ಯಾಮ್ರಿಂಡ್ ಅಂದರೆ ಹುಳಿ ಏನು ನೆನೆಸಿಟ್ಟಿದ್ದೀರೋ ನೋಡಿ, ಆ ನೀರನ್ನು ಹಾಕಬೇಕು. ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾನು ಇದನ್ನು ತರಕಾರಿನೂ ಆಯಿಲಲ್ಲಿ ಫ್ರೈ ಮಾಡಿಲ್ಲ, ಆ್ಯಂಡ್ ಇಲ್ಲೂ ನಾನು ಆಯಿಲ್ನ ಜಾಸ್ತಿ ಯೂಸ್ ಮಾಡಿಲ್ಲ. ಸ್ವಲ್ಪ ಆಯಿಲ್ ಯೂಸ್ ಮಾಡಿಬಿಟ್ಟು ಮಸಾಲ ವೆರಿ ಲೆಸ್ ಮಸಾಲ, ಏನಿಲ್ಲ, ಒಂದು ಅರಿಶಿನ ಮತ್ತು ಗರಂ ಮಸಾಲ ಅಷ್ಟೇ ಹಾಕಿರೋದು. ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಏನು ಟ್ಯಾಮ್ರಿಂಡ್ ಹಾಕುವಾಗ ನೀರು ಹೋಯ್ತು ನೋಡಿ, ಆ ನೀರೆಲ್ಲ ಡ್ರೈ ಆಗಬೇಕು, ಆಯಿಲ್ ಮಾತ್ರ ಅಲ್ಲಿ ಅಬ್ಸರ್ವ್ ಆಗುತ್ತೆ. ಸೊ ಅದಾಗಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಮಗೆ ಎಷ್ಟು ಬೇಕು ಅಷ್ಟು ನಾವು ಹಾಕೋದು, ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ. ಯಾವಾಗಲೂ ಉಪ್ಪು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ. ಉಪ್ಪನ್ನು ಆದಷ್ಟು ಕಮ್ಮಿ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕೋದಕ್ಕೆ ಹೋಗಿ, ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ. ಆ ರೀಸನಿಗೋಸ್ಕರ ಈಗ ಬೆಂದಿರುವಂಥ ಕಾಳಿ ಏನಿತ್ತು ನೋಡಿ, ಇದು ಅಲಸಂಡೆ ಏನಿತ್ತು ನೋಡಿ, ಅದನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಯಿಲು ಮತ್ತು ನೀರು ಮತ್ತು ಇದೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇವಾಗ ಅಲ್ಲಿರುವಂಥ ನೀರೆಲ್ಲ ಅಬ್ಸರ್ವ್ ಆಗಬೇಕು. ಅದನ್ನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಅಲಸಂಡೆ ಅದು ಬೆಂದಿದೆ, ಆಲ್ರೆಡಿ ಬಾಯ್ಲ್ ಆಗಿದೆ. ಸೊ ಅದರಿಂದ ಇಲ್ಲಿ ಏನಕ್ಕೆ ನಾವು ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಡಬೇಕಂದ್ರೆ, ಅಲ್ಲಿ ಏನು ಮಸಾಲೆ ಇತ್ತು ನೋಡಿ, ಅದು ಅಲಸಂಡೆಗೆ ಇಟ್ಕೋಬೇಕು, ಅಂದರೆ ಅಬ್ಸರ್ವ್ ಆಗಬೇಕು, ಅಲ್ಲಿ ನೀರೆಲ್ಲ ಡ್ರೈ ಆಗಬೇಕು. ಸೊ ಅದಕ್ಕೋಸ್ಕರ ನಾವಿದನ್ನು ಒಂದು 10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ನೀವು ನೋಡ್ತಾ ಇರಿ, ತುಂಬ ಕಡಿಮೆ ನೀರು ಯೂಸ್ ಮಾಡಿದ್ದೀರ ಅಂದರೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನೋಡಿ ಇವಾಗ ನೋಡಿ ತುಂಬ ನೀಟಾಗಿ ಎಲ್ಲ ಡ್ರೈ ಆಗಿಬಿಟ್ಟಿದೆ, ನೀರು ಜಸ್ಟ್ ಆಯಿಲ್ ಅಷ್ಟೇ ಇದೆ. ಸೊ ಇನ್ನು ಸ್ವಲ್ಪ ಡ್ರೈ ಆಗಬೇಕು. ಇವಾಗ ಏನು ಮಾಡಬೇಕಂದ್ರೆ, ಈ ಟೈಮಲ್ಲಿ ನಾವು ಅಲ್ಲಿ ಹುರಿದಿಟ್ಟಿದ್ದೀವಲ್ಲ ಕೊಕೊನಟ್ ಏನಿತ್ತು ಹುರ್ಕೊಂಡಿಟ್ಟಿರುವಂಥದ್ದು, ಅದನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕು. ಸೊ ಇದು ಮಿಕ್ಸ್ ಮಾಡಿದ ಮೇಲೆ ಇದನ್ನು ಹಾಗೆ ತೆಗಿಬಾರ್ದು. ಇದನ್ನು ಇನ್ನೂ ಒಂದು 5 ನಿಮಿಷ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮತ್ತೆ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟರೆ ಒಳ್ಳೆಯದು. ಸೊ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ, ಜಾಸ್ತಿ ಟೈಮೇ ತೊಗೊಂಡಿಲ್ಲ. ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ. ಒಂದು 2 ನಿಮಿಷ ಇಟ್ಕೊಂಡ್ರೆ ಸಾಕಾಗುತ್ತೆ.
ಆಯ್ತು, ರೆಡಿಯಾಗಿದೆ ನೋಡಿ. ಎಲ್ಲ ಮಸಾಲ ಇಟ್ಕೊಂಡಿದೆ, ಉಪ್ಪು ಚೆನ್ನಾಗಿದೆ, ಖಾರ ಏನೂ ಹಾಕಿಲ್ಲ, ಮಸಾಲೆ ಇಲ್ಲ, ಆಯಿಲ್ ವೆರಿ ಲೆಸ್ ಆಯಿತಾ, ತುಂಬ ಕಡಿಮೆ ಯೂಸ್ ಮಾಡಿದ್ದೀನಿ ನೋಡಿ. ಇಷ್ಟು ಚೆನ್ನಾಗಾಗಿದೆ. ಇದು ನಿಮಗೆ ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಅಥವಾ ಅನ್ನಕ್ಕೆ ಆಗಿರ್ಬೋದು, ಈವನ್ ಬಾಯ್ಲ್ಡ್ ರೈಸ್ ತಿನ್ನೋರಿಗೆ ಗಂಜಿ ಮಾಡ್ತಾರೆ ಗೊತ್ತಾ, ಸೊ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡಲಿ, ಮಸ್ಟಾಗಿ ಟ್ರೈ ಮಾಡಿ, ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸೊ ಸಪೋರ್ಟ್ ಹೀಗೆ ಮಾಡ್ತಾಯಿದ್ರೆ ಇನ್ನೂ ಚೆನ್ನಾಗಿರುವಂಥ ಹೆಲ್ದಿ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಇಷ್ಟಪಡ್ತೀರಾ, ನಿಮಗೂ ಕಲಿಯೋದಕ್ಕೆ ಆಗುತ್ತೆ, ನೀವು ಮಾಡಿಕೊಂಡು ಹೊಸ ಹೊಸ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.